ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಬಹುದು. ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ ಪೇಜ್ನ, ಫೇಸ್ಬುಕ್ ಪೇಜನ್ನ ಫಾಲೋ ಮಾಡೋದು ಮರಿಬೇಡಿ. ಇನ್ನು ಜುಲೈ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳು ಮತ್ತು ಈ ಮಾಸದ ಮಾಸ ವಿಶೇಷತೆಗಳೇನು ಅನ್ನೋದನ್ನು ನಾವೀಗ ಗಮನಿಸೋಣ. ನೋಡಿ, ಜುಲೈನಲ್ಲಿ ಮಾಸ ವಿಶೇಷತೆ ಅಂತ ಹೇಳಿದ್ರೆ ಮೊದಲನೇದಾಗಿ ಆಷಾಢ ಮಾಸ ಅಂತ ಹೇಳ್ತಾ ಇದ್ದ ಹಾಗೆಯೇ ಎರಡೆರಡು ವಿಚಾರಗಳಿಗೆ ನಮಗೆ ಈ ಒಂದು ಮಾಸ ವೈಶಿಷ್ಟ್ಯತೆ ಮತ್ತು ವಿವಾದಾತ್ಮಕವಾಗಿಯೂ ಸಹ ಕಾಣಿಸ್ಕೊಳ್ತಕ್ಕಂತಹ ತಿಂಗಳು ಅಂತಲೇ ಹೇಳಬಹುದು. ಕಾರಣ, ಹೊಸದಾಗಿ ಮದುವೆ ಆಗಿರುವಂತಹ ಗಂಡ ಹೆಂಡತಿಯರನ್ನು ಒಂದು ಆ ಹೆಣ್ಮಗುವನ್ನು ತವರು ಮನೆಗೆ ಕಳಿಸ್ತಕ್ಕಂಥದ್ದು, ಒಂದು ತಿಂಗಳು ಗಂಡ ಹೆಂಡತಿ ಸೇರಬಾರ್ದು, ಒಂದೇ ಹೊಸಲಿನಲ್ಲಿ ಅತ್ತೆ ಸೊಸೆ ಓಡಾಡಬಾರ್ದು ಅನ್ನುವಂತಹ ಉದ್ದೇಶದಿಂದ ಆ ಹೆಣ್ಮಗುವನ್ನು ತವರು ಮನೆಗೆ ಕಳಿಸಿ ಪುನಃ ಶ್ರಾವಣದಲ್ಲಿ ವಾಪಸ್ ಕರ್ಕೊಂಡು ಬರುವಂತಹ ಪದ್ಧತಿ. ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನು ಈ ಮಾಸದಲ್ಲಿ ಮಾಡದೇ ಇರತಕ್ಕಂಥದ್ದು, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆಷಾಢ ಮಾಸದಲ್ಲಿ ಮಾಡ್ತಾ ಇಲ್ಲ. ನೋಡಿ, ಅದಕ್ಕೆ ಹಲವಾರು ರೀತಿಯಾದಂತಹ ವೈಜ್ಞಾನಿಕ ಕಾರಣಗಳಿದ್ದಾವೆ. ಹೊಸದಾಗಿ ಮದುವೆ ಆದಂತಹ ಗಂಡ ಹೆಂಡತಿಯರೇನಾದರೂ ಈ ಆಷಾಢ ಮಾಸದಲ್ಲಿ ಸೇರಿದರೆ, ಈ ಒಂದು ಆಷಾಢದಿಂದ ನಾವು ಒಂದು 10ನೇ ತಿಂಗಳನ್ನು ನಾವು ಗಮನಿಸೋದಾಯಿತು ಅಂತ ಹೇಳಿದ್ರೆ ಚೈತ್ರ ಮಾಸವಾಗತ್ತೆ. ಆ ಚೈತ್ರ ಮಾಸದಲ್ಲಿ ಅಂತಹ ಬೇಸಿಗೆಯ ಕಾಲದ ಒಳಗಡೆ ಬಾಣಂತಿಗೆ, ಅದರಲ್ಲೂ ಮೊದಲನೇ ಮಗುವನ್ನು ಹಡೆದ ಬಾಣಂತಿಗೆ, ನೋಡಿ, ಮೊದಲನೇ ಮಗುವನ್ನು ಹಡೆದ ಬಾಣಂತಿಗೆ ಅಷ್ಟು ಒಳ್ಳೆಯದಲ್ಲ ಅನ್ನುವಂತಹ ಉದ್ದೇಶದಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀಳುತ್ತೆ. ಅದಕ್ಕೆ ಹೇಳೋದು ಸನ್ನಿಗಳು ಉಂಟಾಗ್ಬಿಡತ್ತೆ ಬಾಣಂತಿಯರಿಗೆ ಅಂತ. ಅದು ಅಲ್ಲದೆ ಹೊಸದಾಗಿ ಮದುವೆ ಆದಂಥವ್ರಿಗೆ ಇದು ಋತುಮಾನದ ಬದಲಾವಣೆಯ ಕಾಲವೂ ಸಹ ಹೌದು. ಮಳೆ ವಿಪರೀತ ತಾರಕಕ್ಕೆ ಹೋಗುತ್ತೆ. ತಾರಕಕ್ಕೆ ಹೋದ ಸಂದರ್ಭದಲ್ಲಿ ಈ ಗಂಡ ಹೆಂಡತಿಯರು ಒಂದು ಮದುವೆ ಆದ ಸಂದರ್ಭದಲ್ಲಿ ಅವರ ವೈಯಕ್ತಿಕ ಜೀವನದ ಬಗ್ಗೆ, ಶೃಂಗಾರಮಯ ಜೀವನಗಳ ಬಗ್ಗೆ ಹೆಚ್ಚಿಗೆ ಗಮನ ಕೊಟ್ಟು ಬೇರೆ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಕೊಡದೆ ಹೋದಾಗ ಆ ಮನೆಯಲ್ಲಿರ್ತಕ್ಕಂತಹ ಮನೆ ಒಡತಿಯಾದಂತಹ ಅತ್ತೆ ಕಿರಿಕಿರಿಯಾಗಿ ಅತ್ತೆ ಸೊಸೆ ಮಧ್ಯೆ ಜಗಳನೂ ಸಹ ಬಂದ್ಬಿಡುತ್ತೆ. ನೋಡಿ, ಹಿಂದಿನ ಕಾಲದಲ್ಲಿ ಪ್ರತಿ ಕುಟುಂಬವು ಕೃಷಿ ಆಧಾರಿತವಾದದ್ದೇ. ಪ್ರತಿಯೊಬ್ಬರು ಕೃಷಿ ಮಾಡಲೇಬೇಕಾಗಿತ್ತು, ವ್ಯವಸಾಯ ಮಾಡಲೇಬೇಕಾಗಿತ್ತು. ಈತ ವ್ಯವಸಾಯ ಹೋಗಿ ಮಾಡೋ ಬದಲು ಮನೆ ಒಳಗಡೆನೇ ಇದ್ದರೆ, ಹೆಂಡತಿ ಸೆರಗಿಡ್ಕೊಂಡೇ ಇದ್ದರೆ ಯಾವ ತಾಯಿ ಕಿರಿಕಿರಿ ಆಗೋದಿಲ್ಲ. ಹಾಗಾಗಿ ಈ ಎಲ್ಲ ಕಾರಣಗಳು ಜೊತೆಗೆ ಶುಭ ಕಾರ್ಯ ಮಾಡಬೇಕು ಅಂದರೆ ಒಂದೂರಿಂದ ಒಂದೊಬ್ಬರು ನೆಂಟರು, ಇಷ್ಟರು, ಸರೀಕರು, ಸಂಬಂಧಿಕರು ಎಲ್ಲ ಬರಬೇಕಾಗಿತ್ತು. ಮಳೆಯಲ್ಲಿ ಹೇಗೆ ಬರೋಕ್ಕೆ ಸಾಧ್ಯ? ಊರಿಂದ ಊರು ದಾಟ್ಕೊಂಡು ಹೋಗೋದಕ್ಕೆ ಹೇಗೆ ಸಾಧ್ಯ? ಏನಾದರೂ ಒಂದು ಅರೇಂಜ್ಮೆಂಟ್ ಮಾಡಬೇಕು, ಹೇಗೆ ಸಾಧ್ಯ? ಹಾಗಾಗಿ ಆಷಾಢ ಪೂರ್ತ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅನ್ನುವಂತಹ ಉದ್ದೇಶದಿಂದಾಗಿ ಈ ಒಂದು ಪ್ರಾಕೃತಿಕ ಕಾರಣಗಳು, ಭೌಗೋಳಿಕವಾದ ಕಾರಣಗಳು, ಮಾನಸಿಕವಾದ ಕಾರಣ, ಸಾಮಾಜಿಕವಾದ ಕಾರಣ, ಹಿಂದಿನ ವೈಜ್ಞಾನಿಕ ಕಾರಣ, ಇದಿಷ್ಟನ್ನು ಸೇರಿಸಿ ಆಷಾಢದ ಮಹತ್ವ ಅಂತ ತಗೊಂಡು ಬಂದರು. ಜೊತೆಗೆ ಈ ಆಷಾಢ ಮಾಸದಲ್ಲಿ ಒಂದು ಮಹಾಲಕ್ಷ್ಮಿ ಪೂಜೆ, ಆಷಾಢ ಶುಕ್ರವಾರದ ಮಹಾಲಕ್ಷ್ಮಿ ಪೂಜೆ ಬಹಳ ಪ್ರಮುಖ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಬಹಳ ಪ್ರಮುಖ ಸ್ಥಾನವನ್ನು ಪಡ್ಕೊಂಡು ಈ ಒಂದು ವಿಶೇಷ ಸಂದರ್ಭದಲ್ಲಿ ಯಾರ್ಯಾರು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತಾರೋ ಅಂಥವರಿಗೆ ಮನೆಯಲ್ಲಿ ಸ್ಥಿರವಾಗಿ ಮಹಾಲಕ್ಷ್ಮಿಯು ನೆಲೆಸ್ತಾಳೆ ಅನ್ನುವಂತಹ ನಂಬಿಕೆ ನಮ್ಮ ಅನಾದಿ ಕಾಲದಿಂದ ಬರ್ತಕ್ಕಂತಹದ್ದು, ಬಂದಿರುವಂಥದ್ದು. ಅದನ್ನು ತುಂಬ ಜನ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆ ಅಂತಲೇ ಬರುವ 4 ಅಥವಾ 5 ಶುಕ್ರವಾರಗಳು, ಆಷಾಢ ಶುಕ್ರವಾರಗಳು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ನೀವು ಸಹ ಈ ವರ್ಷ ಆಷಾಢ ಶುಕ್ರವಾರದ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡೋದು ಮರಿಬೇಡಿ. ಇದು ಆಷಾಢ ಮಾಸದ ವಿಶೇಷತೆಯಾದರೆ, ಇನ್ನು ಈ ತಿಂಗಳಲ್ಲಿ ಬರ್ತಕ್ಕಂತಹ ಇನ್ನು ವಿಶೇಷ ದಿನಗಳನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ನೋಡಿ, ಮೊದಲನೇದಾಗಿ ಬರ್ತಕ್ಕಂತಹದ್ದು ನಮಗೆ 10ನೇ ತಾರೀಕು 7ನೇ ತಿಂಗಳು, 10ನೇ ತಾರೀಕು 7ನೇ ತಿಂಗಳು ಗುರು ಪೌರ್ಣಮಿ ಇದೆ.
ಗುರುಪೌರ್ಣಮಿ, ಆ ಗುರುಪೌರ್ಣಮಿ ದಿವಸ ವ್ಯಾಸದೇವರ ಪೂಜೆ ಮಾಡ್ತಕ್ಕಂಥದ್ದು, ಮಹರ್ಷಿ ವ್ಯಾಸರ ವೇದವ್ಯಾಸರ ಪೂಜೆಗಳನ್ನು ಮಾಡ್ತಕ್ಕಂಥದ್ದು ಈ ಒಂದು ದಿನ ವಿಶೇಷ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಯಾವುದೇ ಗುರುಗಳನ್ನಾದರೂ ಪೂಜೆ ಮಾಡಬಹುದು, ಮಾಡಬಾರದು ಅಂತ ನಾವೇನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಗುರುಪೌರ್ಣಮಿ ಅಂದರೆ ವ್ಯಾಸ ಜಯಂತಿ ಅವತ್ತು. ಸೊ ಹಾಗಾಗಿ ವ್ಯಾಸರ ಒಂದು ಪೂಜೆಗಳನ್ನು ಮಾಡುವಂಥದ್ದು, ವೇದವ್ಯಾಸರ ಆರಾಧನೆಗಳನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದು ಉತ್ತಮ. ಅದರ ಜೊತೆಗೆ ನಿಮ್ಮ ಒಂದು ಮನಸ್ಸಿನಿಚ್ಚಿನ ಪ್ರಕಾರವಾಗಿ ಗುರುಪೌರ್ಣಮಿಯೇ ಆಗಿರೋದ್ರಿಂದ ಯಾವುದೇ ಗುರುಗಳ ಪೂಜೆಗಳನ್ನು ಮಾಡ್ಕೊಂಡು ಬರುವಂಥದ್ದು ಸಹ ತುಂಬಾ ಒಳ್ಳೆಯದು. ಆದರೆ ಎಷ್ಟೊಂದು ಜನ ಏನು ಮಾಡ್ತಾ ಇದ್ದಾರೆ, ತಪ್ಪು ಗ್ರಹಿಕೆಯನ್ನು ಮಾಡಿಕೊಂಡು ಇದನ್ನು ಕೇವಲ ಸಾಯಿಬಾಬಾಗೆ ಮಾತ್ರ ಸೀಮಿತ ಮಾಡ್ಕೊಳ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಗುರುಪೌರ್ಣಮಿ ಅಂತ ಹೇಳಿದ್ರೆ ಸಾಯಿಬಾಬಾ, ಅದು ಖಂಡಿತವಾಗಿಯೂ ತಪ್ಪು. ಹಾಗಂಥೇಳಿ ಸಾಯಿಬಾಬರನ್ನು ಪೂಜೆ ಮಾಡಬೇಡಿ ಅಂತ ಹೇಳಲಾರವು. ಆದರೆ ವ್ಯಾಸ ಪೌರ್ಣಮಿಯನ್ನು ಸಾಯಿಬಾಬಾ ಪೌರ್ಣಮಿಯನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ತಪ್ಪು ಸಂಗತಿ. ಆದರೆ ಗುರುಪೌರ್ಣಮಿಯಂದು ಗುರುಗಳನ್ನು ಪೂಜೆ ಮಾಡೋದು ಬಹಳ ಉತ್ತಮ. ಸಾಯಿಬಾಬರು ಸಹ ಅವಧೂತ ಪರಂಪರೆಯಲ್ಲಿ ಬರ್ತಕ್ಕಂತಹ ಗುರುಗಳೇ, ಅವರನ್ನೂ ಸಹ ನೀವು ಪೂಜೆ ಮಾಡಿ ತಪ್ಪೇನೂ ಇಲ್ಲ. ಆದರೆ ಇದನ್ನೇ ಅವರಿಗೆ ತಳುಕ ಹಾಕಿ ಮಾಡ್ತಕ್ಕಂತಹದ್ದು ಬಹಳ ತಪ್ಪು. ಎಷ್ಟೋ ಕಡೆ ನೋಡ್ತಿರ್ತೀವಿ, ಇವತ್ತು ಸಾಯಿಬಾಬಾ ಹುಟ್ಟಿದ ದಿನವಂತೆ, ಇವತ್ತು ಸಾಯಿಬಾಬಾ ಸಮಾಧಿ ಆದ ದಿನವಂತೆ, ಇವತ್ತು ಸಾಯಿಬಾಬಾ ಅದೇನೋ ಮಾಡಿದ್ರಂತೆ. ಬರೀ ಸಾಯಿಬಾಬಾ ಅನ್ನುವಂತಹ ಒಂದು ವಿಚಾರಕ್ಕೆ ತಳಕು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಎಲ್ಲರೂ ಸಹ ಗುರುಗಳ ಪರಂಪರೆಯಲ್ಲಿ ಅವರವರದ್ದೇ ಆದಂತಹ ಹೆಸರನ್ನು ಮಾಡಿರ್ತಾರೆ, ಅವರವರದ್ದೇ ಆದ ಸಾಧನೆಗಳಿರುತ್ತೆ. ಹಾಗಂತ ಹೇಳಿ ಒಬ್ಬರ ಪುಣ್ಯ ದಿನವನ್ನು ಇನ್ನೊಬ್ಬರ ಪುಣ್ಯ ದಿನಕ್ಕೆ ತಳಕು ಹಾಕಬೇಡಿ. ನಾನು ಯಾಕಂದರೆ ಸಂಕ್ರಾಂತಿ ಹಬ್ಬದ ದಿವಸ ಎಳ್ಳು ಬೆಲ್ಲ ತಿನ್ನಬೇಕು, ಬೇವು ಬೆಲ್ಲ ತಿನ್ನಬಾರ್ದು ಅಂತೇನಿಲ್ಲ. ಹಾಗಂತ ಹೇಳಿ ನಾನು ಒಂದು ಸಲ ಬೇವು ಬೆಲ್ಲನೇ ಅಂತ ತಲೆಗೆ ತುಂಬಬಾರ್ದು. ಸಂಕ್ರಾಂತಿಗೆ ಎಳ್ಳು ಬೆಲ್ಲವೇ, ಅದೇ ರೀತಿಯಾಗಿ ಯುಗಾದಿಗೆ ಬೇವು ಬೆಲ್ಲವೇ. ನೀವು ಅಲ್ಲಿ ಇಲ್ಲಿ ತಿನ್ನಿ, ಇಲ್ದಿ ಅಲ್ಲಿ ತಿನ್ನಿ, ತಪ್ಪೇನಾಗಲ್ಲ. ಆದರೆ ವಿಚಾರದ ಒಂದು ಹಂಚ್ಕೊಳ್ಬೇಕಾದ್ರೆ, ವಿಚಾರವನ್ನು ವಿನಿಮಯ ಮಾಡಿಕೊಳ್ಬೇಕಾದ್ರೆ ತಪ್ಪಾಗಿ ಹೇಳಬಾರ್ದು. ಅದೊಂದು ಮಾತ್ರ. ಅದು ನೀವು ಸಾಯಿಬಾಬಾ ಅವರಿಗೆ ಮಾಡುವಂತಹ ಒಂದು ಅವಮಾನವೂ ಸಹ ಆಗುತ್ತೆ. ಬಾಬಾನೂ ಸಹ ಇದನ್ನು ಇಷ್ಟಪಡೋದಿಲ್ಲ. ಅವ್ರು ಬಹುಶಃ ಅವರೇನಾದರೂ ಜೀವಂತವಾಗಿ, ಅಂದರೆ ಈ ದೇಹದ ಜೀವಂತವಾಗಿ ಅವ್ರು ಇದ್ದಿದ್ರೆ ಅವರೇ ಬುದ್ಧಿ ಹೇಳ್ತಿದ್ರೋ ಏನೋ. ಇಲ್ಲಿ ನೋಡ್ರಪ್ಪ, ಇವತ್ತು ವ್ಯಾಸ ಪೌರ್ಣಮಿ, ವ್ಯಾಸರಿಗೆ ನೀವು ಪೂಜೆ ಮಾಡಬೇಕು ಅಂತ ಪಾಪ ಅವರೇ ಹೇಳ್ಕೊಡ್ತಿದ್ರೋ ಏನೋ ಗೊತ್ತಿಲ್ಲ. ಆದರೆ ದೇಹ ಇಲ್ಲದೆ ಇರಬಹುದು, ಅವರ ಆತ್ಮಚೇತನ ಅದೆಷ್ಟೋ ಕೋಟ್ಯಾಂತರ ಜನರಿಗೆ ಇವತ್ತಿಗೂ ಸಹ ಒಳ್ಳೇದು ಮಾಡ್ತಾ ಇದೆ. ಆ ಗುರುಗಳನ್ನು ಸಹ ನಂಬಿ ಅವರನ್ನು ಸಹ ಪೂಜೆ ಮಾಡಿ ತಪ್ಪೇನಿಲ್ಲ. ಆದರೆ ವಿಚಾರದ ವಿನಿಮಯ ಆಗಬೇಕಾದಾಗ ತಪ್ಪು ಮಾಹಿತಿಗಳು, ತಪ್ಪು ಗ್ರಹಿಕೆಗಳು ಆಗಬಾರ್ದು, ಜಾಗ್ರತೆ. ಇನ್ನು ಅದೇ ರೀತಿಯಾಗಿ ಈ ಒಂದು 7ನೇ ತಿಂಗಳಲ್ಲಿ ಬರ್ತಕ್ಕಂತಹ ಒಂದು ಮಹಾಲಕ್ಷ್ಮಿ ಪೂಜೆಗಳನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ನಿಮಗೆ 11ನೇ ತಾರೀಕು ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀರಿ. ಅದೇ ರೀತಿಯಾಗಿ ಇನ್ನೊಂದು ಬರ್ತಕ್ಕಂತಹದ್ದು 18ನೇ ತಾರೀಕು. 18ನೇ ತಾರೀಕು ಸಹ ನೀವು ಆಷಾಢ ಶುಕ್ರವಾರದ ಪೂಜೆಯನ್ನು ಮಾಡಬಹುದು. ಸೊ ಒಟ್ಟಾರೆಯಾಗಿ ಇಷ್ಟು ದಿವಸಗಳು, ಒಟ್ಟು 3 ಶುಕ್ರವಾರ ಈ ಜುಲೈನಲ್ಲಿ ಸಿಗ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 24ನೇ ತಾರೀಕು 7ನೇ ತಿಂಗಳು 2025ರಂದು ಜ್ಯೋತಿರ್ಭೀಮೇಶ್ವರ ವ್ರತ, ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡ್ತಾರೆ. ಆ ಒಂದು ಕೇದಾರೇಶ್ವರನ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ, ಈಶ್ವರನ ಅನುಗ್ರಹ ಪ್ರಾಪ್ತಿಯಾಗಲಿ, ಮದುವೆಯಾಗದೇ ಇರತಕ್ಕಂತಹ ಹೆಣ್ಮಕ್ಕಳು ಒಳ್ಳೆ ರೀತಿಯಾದಂತಹ ಒಂದು ಸಂಬಂಧ ಸಿಗಬೇಕು ಅಂತ ಪೂಜೆ ಮಾಡ್ತಕ್ಕಂತಹ ದಿವಸ. ಅದೇ ರೀತಿಯಾಗಿ ಮದುವೆ ಆಗಿರುವಂತಹ ಹೆಣ್ಮಕ್ಕಳು ತಮ್ಮ ಮನೆಗೆ ಮತ್ತು ಗಂಡನಿಗೆ ಸುಖ, ಐಶ್ವರ್ಯ, ಆಯುಷ್ಯಗಳು ವೃದ್ಧಿಯಾಗಲಿ ಅಂತ ಹೇಳಿ ಪೂಜೆ ಮಾಡ್ತಕ್ಕಂತಹ ದಿವಸ. ಒಟ್ಟಾರೆಯಾಗಿ ಈ ತಿಂಗಳು ಇಷ್ಟೊಂದು ಶುಭಕರವಾಗಿರತಕ್ಕಂತಹ ಒಂದು ದಿನಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ 29ನೇ ತಾರೀಕು ಪಂಚಮಿ ಹಬ್ಬ, ನಾಗರ ಪಂಚಮಿ. ನಮ್ಮ ಉತ್ತರ ಕರ್ನಾಟಕದ ಹೆಣ್ಣು ಮಕ್ಕಳಲ್ಲಿ ಪಂಚಮಿ ಹಬ್ಬ ಅಂತಂದರೆ ಕೇವಲ ಅದು ಯಾವುದೋ ಒಂದು ಹಬ್ಬವಾಗಿ ಉಳಿದಿರಲ್ಲ. ಪಂಚಮಿ ಹಬ್ಬ ನಮ್ಮ ಕರ್ನಾಟಕದ ರಾಖಿ ಹಬ್ಬ ಅಂತಲೇ ಹೇಳಬಹುದು. ಯಾವಾಗ ರಾಖಿ ಹಬ್ಬದಲ್ಲಿ ಉತ್ತರ ಭಾರತದಲ್ಲಿ ಅಣ್ಣ ತಂಗಿಯರು ಮತ್ತು ಒಡ ಹುಟ್ಟಿದವರ ಬಾಂಧವ್ಯವನ್ನು ತುಂಬಿಕೊಡತ್ತೋ, ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾಗರ ಪಂಚಮಿ ದಿವಸ, ಪಂಚಮಿ ಹಬ್ಬ ಅಂತ ಏನಿದ್ದಾವಲ್ಲ, ಮದುವೆ ಆಗಿ ಹೋಗಿರುವಂತಹ ಹೆಣ್ಣುಮಕ್ಕಳು ಸಹ
ತವರು ಮನೆಯ ಯೋಚನೆಯನ್ನು ಮಾಡ್ತಾ ಎಷ್ಟು ಚೆನ್ನಾಗಿ ಜನಪದ ಕವಿತೆ ಬರ್ತದೆ ನೋಡಿ. ಪಂಚಮಿ ಹಬ್ಬ ಕುಳಿದಾವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಇನ್ನೂ ಕರಿಯಾಕ. ಎಷ್ಟು ಚೆನ್ನಾಗಿ ಹೇಳ್ತಾರಲ್ವ. ಪಂಚಮಿ ಹಬ್ಬಕ್ಕಿನ್ನ 4 ದಿನ ಇದ್ದರೂ ನನ್ನ ಅಣ್ಣ ಇನ್ನೂ ಬಂದು ಕರೀಲಿಲ್ವೇ ಅಂತ ಆ ಹೆಣ್ಣುಮಗಳು ಯೋಚನೆ ಮಾಡ್ತಾಳೆ. ಅಂದರೆ ಒಂದು ಹೆಣ್ಣಿಗೆ ಎಷ್ಟು ತವರ ಮನೆ ಮೇಲಿನ ವ್ಯಾಮೋಹ, ಅಣ್ಣ ತಮ್ಮಂದ್ರ ಮೇಲೆ ಎಷ್ಟು ವ್ಯಾಮೋಹ ಇದೆ ಅನ್ನುವಂಥದ್ದನ್ನು ಆಗಿನ ಕಾಲದ ಹೆಣ್ಣು ಮಕ್ಕಳು ತೋರಿಸ್ಕೊಡ್ತಾ ಇದ್ರು. ಆದರೆ ಇತ್ತೀಚೆಗೆ ಆ ಒಂದು ಪರಂಪರೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಬಹಳ ಖೇದಕರವಾದ ವಿಚಾರ. ಆ ಹೆಣ್ಣಿಗೆ ಮದುವೆ ಆಗಿ ಹೊರಗೆ ಹೋಗ್ತಾ ಇದ್ದ ಹಾಗೆ ತವರಿಗೂ ಆಕೆಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಕ್ಕಂತಹ ಅಣ್ಣ ತಮ್ಮಂದರು, ಒಡಹುಟ್ಟಿದವರು ತುಂಬ ಬೇಜಾರಾಗುತ್ತೆ. ನೀವೇನು ಪಟ್ಟೆ ಪೀತಾಂಬರ ಒಡವೆ ವಸ್ತ್ರಗಳನ್ನು ತುಂಬ ಕೊಡಬೇಕಿಲ್ಲ. ಕಾಸಗಲದ ಕುಂಕುಮ, ಕೆನ್ನೆ ತುಂಬ ಅರಿಶಿನ, ಮುಡಿಗೊಂದಿಷ್ಟು ಹೂವು ಕೊಡಿ. ನಿಮ್ಮ ಮನೇಲಿದ್ದ ಗಂಜಿನೋ ಅಂಬ್ಲಿನೋ ಸೊಪ್ಪು ಏನೋ ಒಂದು ಬೇಯಿಸಿ ಕೊಡಿ ಆಕೆಗೆ. ಅದನ್ನು ಸಂತೃಪ್ತಿಯಾಗಿ ಸ್ವೀಕಾರ ಮಾಡ್ತಾಳೆ. ಈಗಿನ ಕಾಲದಲ್ಲಿ ಅದನ್ನು ಸ್ವೀಕಾರ ಮಾಡುವಂಥ ಹೆಣ್ಮಕ್ಳು ಸಹ ತುಂಬ ಕಮ್ಮಿ ಆಗಿದ್ದಾರೆ. ಏನು ಮಾಡೋದು, ಕಡೆ ಪಕ್ಷ ಇರುವಂಥ ಹೆಣ್ಮಕ್ಳನ್ನಾದರೂ ಉಳಿಸ್ಕೊಳ್ಳಿ ತವರ ಮನೆಯವರು. ಹೀಗೆ ಇದಿಷ್ಟು ಈ ಮಾಸ ವಿಶೇಷತೆಗಳು ಇರತಕ್ಕಂಥದ್ದು. ಅದರ ಜೊತೆಗೆ ಈ ತಿಂಗಳು ಪರಿವರ್ತನೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋದಾಯಿತು ಅಂತ ಹೇಳಿದ್ರೆ, 16ನೇ ತಾರೀಕು 7ನೇ ತಿಂಗಳು 2025ರಂದು ಕಟಕ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 26ನೇ ತಾರೀಕು 7ನೇ ತಿಂಗಳು 2025ಕ್ಕೆ ಮಿಥುನ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. 28ನೇ ತಾರೀಕು 7ನೇ ತಿಂಗಳು 2025ಕ್ಕೆ ಕನ್ಯಾ ರಾಶಿ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಕುಜ, ಶುಕ್ರ, ರವಿ 3 ಗ್ರಹಗಳು ತಮ್ಮ ಸ್ಥಾನವನ್ನು ಪರಿವರ್ತನೆ ಮಾಡುವಂಥದ್ದು ಈ ತಿಂಗಳು. ಸೊ ಇಷ್ಟೆಲ್ಲ 3 ಗ್ರಹಗಳ ಪರಿವರ್ತನೆಯಿಂದಾಗಿ ಯಾವ್ಯಾವ ರೀತಿಯ ಶುಭಾಶುಭ ಫಲಗಳು ಇದ್ದಾವೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ಈಗ ಸಿಂಹರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ನೋಡೋಣ. ನೋಡಿ, ಸಿಂಹರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ರಾಶಿಯಲ್ಲಿ ಇರತಕ್ಕಂತಹ ಕೇತು ಮತ್ತು ಕುಜನು, ಅದೇ ರೀತಿಯಾಗಿ ಸಪ್ತಮದ ರಾಹು, ಇನ್ನು ಅದೇ ರೀತಿಯಾಗಿ ಅಷ್ಟಮದಲ್ಲಿರುವಂತಹ ಶನಿ, ಲಾಭದ ಗುರು ಮತ್ತು ಶುಕ್ರರು, ವ್ಯಯದ ರವಿ ಇಲ್ಲಿ 11 ಮತ್ತು 12ನೇ ಮನೆಯ ಸ್ಥಾನದ ಸಂಚಾರದಲ್ಲಿ ಬರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಕೆಲ ಪಾಸಿಟಿವ್ ಅಂಶಗಳನ್ನು ಸಹ ನಾವು ಗಮನಿಸಬೇಕಾಗತ್ತೆ, ಹಾಗೆಯೇ ಒಂದಷ್ಟು ನೆಗೆಟಿವ್ ಅಂಶಗಳನ್ನು ಸಹ ನಾವು ಗಮನಿಸಬೇಕಾಗತ್ತೆ ಸಿಂಹರಾಶಿಯವರಿಗೆ ಈ ಒಂದು ಜುಲೈನ ತಿಂಗಳಲ್ಲಿ. ಜುಲೈನ ತಿಂಗಳಲ್ಲಿ ಏನಾಗಬಹುದು ಅಂತಂದರೆ, ನೋಡಿ, ಈ ಒಂದು ತಿಂಗಳಲ್ಲಿ ನಿಮ್ಗೆ ಹಣಕಾಸಿನ ಕೊರತೆಗಳೇನು ಅಂತಹ ಕಾಡಲಾರ್ದು. ದುಡ್ಡು ಕಾಸು ವಿಚಾರಗಳು ಅಂತಹ ಸಮಸ್ಯೆಗಳನ್ನೇನು ನಿಮಗೆ ತಂದು ಕೊಡೋದಿಲ್ಲ. ಹಣಕಾಸಿನ ವಿಚಾರ ಚೆನ್ನಾಗೇ ಇರುತ್ತೆ. ಅದೇ ರೀತಿಯಾಗಿ ಬಂದಂತಹ ಹಣಕಾಸುಗಳನ್ನು ಉಳಿಸ್ಕೊಳ್ಳೋಕೆ ಸಾಧ್ಯವಾಗುತ್ತಾ ಅಂತಂದರೆ ಖಂಡಿತ ಸಾಧ್ಯವಿಲ್ಲ. ಧನಕಾರಕನಾದಂತಹ ಲಾಭಕಾರಕನಾದಂತಹ ಬುಧನು ವ್ಯಯಸ್ಥಾನದಲ್ಲಿರೋದ್ರಿಂದ ಬಂದಂತಹ ಹಣಕಾಸುಗಳು ನಿಮಗೆ ಖರ್ಚಾಗ್ತಾ ಹೋಗ್ತಾ ಇರುತ್ತವೆ. ಗುರುಬಲದಿಂದ ಹಣ ಬರುತ್ತೆ, ಆದರೆ ಬಂದ ಹಣ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿಯಾದಂಥ ಪ್ರಭಾವಗಳನ್ನು ಎದುರಿಸಬೇಕಾಗತ್ತೆ. ಇನ್ನು ಮಾಸಾಂತ್ಯದ ಹೊತ್ತಿಗೆ ಅಂದರೆ ಕೊನೆ ವಾರದ ಹೊತ್ತಿಗೆ ಒಂದಷ್ಟು ಆರ್ಥಿಕ ಮುಗ್ಗಟ್ಟನ್ನು ಎದುರಿಸಬಹುದು. ಅಂದರೆ ಶಾರ್ಟೇಜ್ ಆಫ್ ಮನಿ, ನಿಮ್ಮ ಲೈಫಿಗೆ ಒಂದು ಸ್ವಲ್ಪ ಶಾರ್ಟೇಜ್ ಆಗಬಹುದು. ಅದರಿಂದ ಒಂದಷ್ಟು ಸಾಲ ಸೋಲಗಳಿಗೂ ತುತ್ತಾಗಬಹುದು ಕೊನೆಯ ವಾರದಲ್ಲಿ. ಆದರೆ ಈಗಲಿಂದನೇ ಪ್ಲ್ಯಾನ್ ಮಾಡಿಕೊಂಡು ಕೊನೆಯ ದಿನಗಳಿಗಾಗಿಯೇ ನೀವು ಕೆಲಸ ಮಾಡ್ತು ಅಂದರೆ ಈ ಒಂದು ಪ್ರಭಾವವನ್ನು ಕಮ್ಮಿ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಇನ್ನು ಅದೇ ರೀತಿಯಾಗಿ ದೈಹಿಕವಾಗಿ ಇದ್ದಂತಹ ಅನೇಕ ಕಾಯಿಲೆ ಕಸಾಲೆಗಳು ನಿಮಗೆ ಸ್ವಲ್ಪ ಜಾಸ್ತಿ ಆಗತಕ್ಕಂಥದ್ದು ಆಗುತ್ತೆ. ನರಗಳಿಗೆ ಸಂಬಂಧಪಟ್ಟ ಹಾಗೆ, ದೃಷ್ಟಿಗೆ ಸಂಬಂಧಪಟ್ಟ ಹಾಗೆ, ಯಾಕಂದರೆ ಅಷ್ಟಮ ಶನಿಯ ಪೀಡೆ ಸಹ ನಡೀತಾ ಇರೋದ್ರಿಂದ ಮೂಳೆ, ಜಾಯಿಂಟ್ ಪೇಯ್ನ್ಗಳು ಜಾಸ್ತಿ ಆಗ್ತಕ್ಕಂಥದ್ದು, ಹೇರ್ ಥಿನ್ನಿಂಗ್ ಆಗುವಂಥದ್ದು, ಹಲ್ಲು, ದವಡೆಗಳು ಇವುಗಳಿಗೆ ಪ್ರಾಬ್ಲಮ್ಗಳು ಬರ್ತಕ್ಕಂಥದ್ದು ಆಗುತ್ತೆ. ಸ್ವಲ್ಪ ಜಾಗ್ರತೆಯಾಗಿರ್ತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲಿ ಬಹಳ ಒಳ್ಳೆಯದು. ಆದರೆ ಕೆಲಸ ಕಾರ್ಯಗಳಲ್ಲಿ ಬಹಳ ಲಾಭವನ್ನು ನೋಡ್ತೀರಿ. ಉದ್ಯೋಗಿಗಳಿಗೆ ಶುಭ ರೀತಿಯಾದಂತಹ ಬಡ್ತಿಗಳು ಸಿಗ್ತಕ್ಕಂಥದ್ದು, ಒಳ್ಳೆ ರೀತಿಯಾದಂತಹ ಬೆಳವಣಿಗೆಗಳು ಆಗುತ್ತೆ. ತುಂಬ ದಿವಸಗಳಿಂದ ಸರ್ಕಾರಿ ಉದ್ಯೋಗಿಗಳಿಗೆ ಟ್ರಾನ್ಸ್ಫರ್ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದರೆ ಶುಭ ರೀತಿಯಾದಂತಹ ಟ್ರಾನ್ಸ್ಫರ್ಗಳು ಸಿಗ್ತಕ್ಕಂಥದ್ದು, ಕೆಲಸವಿಲ್ಲದೆ ಒದ್ದಾಡ್ತಾ ಇದ್ದಂಥವರಿಗೆ ಕೆಲಸ ಕಾರ್ಯಗಳು ಸಿಗತಕ್ಕಂಥದ್ದು ಆಗತ್ತೆ. ಅಷ್ಟು ಮಾತ್ರ ಅಲ್ಲದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ 3 ವಾರಗಳು ಬಹಳ ಚೆನ್ನಾಗಿ ಲಾಭಗಳನ್ನು ನೀವು ಗ್ರಹಣ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ.
ವ್ಯಾಪಾರದಲ್ಲಿ ಮೊದಲ 3 ವಾರಗಳು ಬಹಳ ಚೆನ್ನಾಗಿ ಲಾಭಾಂಶಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಉದ್ಯೋಗಿಗಳಿಗೆ ಶುಭ ರೀತಿಯಾದಂತಹ ವಿದೇಶದ ಪ್ರಯಾಣದ ಯೋಗ ಇರತಕ್ಕಂಥದ್ದು. ಬಹಳ ದಿವಸಗಳಿಂದ ವರ್ಷಗಳಿಂದ ಏನಾದರೂ ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ಸಮಯ ಅಂತಲೇ ಹೇಳಬೇಕಾಗತ್ತೆ. ನಿಮ್ಮ ವಾಕ್ಚಾತುರ್ಯದಿಂದ ಕಾರ್ಯಕ್ಷೇತ್ರದಲ್ಲಿ ಅನೇಕ ರೀತಿಯಾದಂತಹ ಸಮಸ್ಯೆಗಳಿಂದ ಆಚೆ ಬರ್ತೀರಿ. ಅದೇ ರೀತಿಯಾಗಿ ಆರೋಗ್ಯದ ಬಗ್ಗೆ ಮತ್ತು ತಿಂಗಳಾಂತ್ಯದ ಹಣಕಾಸಿನ ವಿಚಾರಗಳ ಬಗ್ಗೆ ಗಮನ ಕೊಟ್ಟರೆ ಮಿಕ್ಕಿದ್ದನ್ನೆಲ್ಲವೂ ಸಹ ಶುಭ ರೀತಿಯಾಗಿದೆ ಅಂತಲೇ ಹೇಳೋಕ್ಕೆ ಸಾಧ್ಯ. ಇನ್ನೊಂದು ಮೈನಸ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಇನ್ನೊಂದು ನೆಗೆಟಿವ್ ಆಗಿ ನಿಮಗೆ ಪ್ರಭಾವ ಬೀರಬಹುದಾಗಿರತಕ್ಕಂಥದ್ದಾದರೂ ಏನಪ್ಪ ಅಂತ ಹೇಳಿದ್ರೆ, ಭೂ ವ್ಯವಹಾರಗಳನ್ನು ನೀವು ಮಾಡಬೇಕಾದಾಗ ಹುಷಾರಾಗಿ ಇರಬೇಕು. ಅದೇ ರೀತಿಯಾಗಿ ಒಂದು ಕೊಂಡ್ಕೊಳ್ಳೋದಾಗಲಿ ಅಥವಾ ಮಾರಾಟ ಮಾಡೋದಕ್ಕಾಗಲಿ ತುಂಬಾ ಜಾಗ್ರತೆಯಿಂದ ಇರಬೇಕು. ಯಾಕಂದರೆ ಕುಜಕೇತುವಿನ ಸಂಯೋಗ ಸಹ ಆಗಿರೋದ್ರಿಂದ ನಿಮ್ಮ ರಾಶಿಯಲ್ಲಿಯೇ ಹುಷಾರು. ಇನ್ನು ವಯಸ್ಸಾದಂತಹ ಹಿರಿಯ ನಾಗರಿಕರುಗಳಿಗೆ ಇದ್ದಕ್ಕಿದ್ದ ಹಾಗೆ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗಬಹುದು. ವಯಸ್ಸಾದ ಮೇಲೆ ಕೆಲವೊಂದು ವಯೋಸಹಜವಾಗಿ ಬಂದೇ ಬರುತ್ತೆ. ತಲೆ ಕೆಡಿಸ್ಕೊಳ್ತಕ್ಕಂತಹ ಅಂಶ ಏನೂ ಇಲ್ಲ. ಸ್ವಲ್ಪ ಹುಷಾರಾಗಿದ್ದು ಜೀವನನ ಸಾಗಿಸಿ. ಒಂದು 50 ಭಾಗ ಶುಭ ಫಲ ಇದ್ದಾವೆ, ಇನ್ನು 50 ಭಾಗ ಅಶುಭದ ಫಲಗಳನ್ನು ಸಹ ನೀವು ನೋಡಬೇಕಾಗತ್ತೆ. ಹಾಗಾಗಿ ಸಿಂಹರಾಶಿಯವರಿಗೆ ಮಿಶ್ರ ಫಲ ಈ ಜುಲೈನ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಇನ್ನು ಈ ತಿಂಗಳಲ್ಲಿ ಬರ್ತಕ್ಕಂತಹ ಅನೇಕ ಪೂಜೆ ಪುನಸ್ಕಾರಗಳನ್ನು, ಆಷಾಢ ಮಾಸದಲ್ಲಿ ಮಾಡುವಂತಹ ಮಹಾಲಕ್ಷ್ಮಿ ಪೂಜೆಗಳನ್ನು ಸಹ ನೀವು ಮಾಡ್ತಾ ಹೋಗಿ. ನಿಮಗೆ ಬಹಳಷ್ಟು ಅನುಕೂಲಗಳು ಉಂಟಾಗಲಿ. ಈ ಒಂದು ತಿಂಗಳಲ್ಲಿ ನೋಡಿ, ಆಷಾಢ ಬೇರೆ ನಡೀತಾ ಇರೋದ್ರಿಂದ ಹಲವರ್ಗ ಡೌಟ್ಗಳಿದ್ದಾವೆ. ಆದರೂ ಸಹ ನಾವು ಹೇಳೋದು ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಒಂದು ಜಾತಕದ ಅನ್ವಯವಾಗಿ ಒಳ್ಳೆ ರೀತಿಯಾದ ಶುಭ ಗಳಿಗೆಗಳು ನಡೀತಾ ಇದ್ದರೆ ನಿಮ್ಮ ಪಾಡಿಗೆ ನೀವು ಹೊಸ ವಿಚಾರಗಳಿಗೆ ಕೈ ಹಾಕಬಹುದು. ಆಷಾಢ ಮಾಸ ಅಂತ ಹೇಳಿ ಏನೂ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆಷಾಢ ಮಾಸ ಇರಲಿ ಅಥವಾ ಆಷಾಢ ಮಾಸ ಇಲ್ಲದೇ ಇರಲಿ, ಆಗಿನ ಕಾಲಕ್ಕೆ ಒಂದಷ್ಟು ಕಾರಣಗಳು ಇದ್ದಿರಬಹುದು. ಆದರೆ ಈಗಿನ ಕಾಲಕ್ಕೂ ಅದೇ ಕಾರಣಗಳನ್ನೇ ನಾನು ಪಾಲಿಸ್ತೀನಿ ಅಂತಂದರೆ ನಾನು ದಡ್ಡತನ ಅಂತ ಹೇಳಬೇಕಾಗ್ತದೆ. ಗೃಹ ನಿರ್ಮಾಣದಂತಹ ಕೆಲಸ ಕಾರ್ಯಗಳಿಗಾಗಲಿ ಅಥವಾ ಈಗಾಗಲೇ ಕೈ ಹಾಕಿ ನಿಂತು ಹೋಗಿರತಕ್ಕಂತಹ ಕೆಲಸ ಕಾರ್ಯಗಳನ್ನು ಮರುಚಾಲನೆ ಮಾಡಿಕೊಳ್ಳೋದಕ್ಕೂ ಸಹ ಇದು ಸಕಾಲವಾಗಿದೆ. ಬಹಳ ಚೆನ್ನಾಗಿರ್ತಕ್ಕಂತಹ ವಿಚಾರಗಳು, ಕೆಲದ ವಿಚಾರಗಳಲ್ಲಿ ನೀವು ಅನುಭವಿಸ್ತೀರಿ. ವಿದ್ಯಾರ್ಥಿಗಳಿಗೆ ವಿದ್ಯೆನಲ್ಲಿ ಪ್ರಾಪ್ತಿ ಚೆನ್ನಾಗಿದೆ ಮತ್ತು ಕ್ರೀಡಾಪಟುಗಳಿಗೆ ಹೊಸ ಅವಕಾಶಗಳು ಸಿಗತಕ್ಕಂಥದ್ದು. ರಾಜಕಾರಣಿಗಳಿಗೆ, ಅದೇ ರೀತಿಯಾಗಿ ಸಿನಿಮಾ ನಟ ನಟಿಯರಿಗೆ ಪದವಿ ಪುರಸ್ಕಾರಗಳು ಬರತಕ್ಕಂತಹ ಒಂದು ತಿಂಗಳಾಗಿರುತ್ತೆ ಈ ತಿಂಗಳು. ಒಂದಷ್ಟು ಶುಭ, ಒಂದಷ್ಟು ಅಶುಭದ ಯೋಗಗಳನ್ನು ಸಿಂಹರಾಶಿಯವರು ಜುಲೈನ ತಿಂಗಳಲ್ಲಿ ಪಡ್ಕೊಂಡಿದ್ದೀರಾ. ನಿಮ್ಮ ಪ್ರವಾಸಗಳು ಬಹಳ ಚೆನ್ನಾಗಿ ಇರುತ್ತೆ. ಒಂದಷ್ಟು ಪ್ರವಾಸಗಳನ್ನು ಮಾಡ್ಕೊಂಡು ಬರ್ತೀರಿ. ಅದೇ ರೀತಿಯಾಗಿ ಪ್ರವಾಸಗಳು 2 ರೀತಿಯಾಗೂ ಇರುತ್ತೆ. ಒಂದು ಮನರಂಜನೆಯ ಪ್ರವಾಸ, ಅದೇ ರೀತಿಯಾಗಿ ದೇವರು ದಿಂಡರು ಪೂಜೆ ಪುನಸ್ಕಾರದ ಪ್ರವಾಸ. 2 ತರಹದ ಪ್ರವಾಸಗಳನ್ನು ಮಾಡ್ತೀರಿ. ಆದರೆ ಪ್ರವಾಸ ನಿಮಗೆ ಪ್ರಯಾಸ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ, ಒಳ್ಳೆಯದಾಗಲಿ. ಇನ್ನು ಈ ತಿಂಗಳಲ್ಲಿ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಪರಿಹಾರದ ಕ್ರಮನಾದರೂ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಅಂತ ಬಂದಾಗ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವಜಂತುಗಳಿಗೊಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರಬೇಕಂದ್ರೆ ಇಂದು ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರೇ ನಮ್ಮ ಮುಂದಿನ ಪೀಳಿಗೆಯ ಉಸಿರು ಅನ್ನೋದನ್ನು ಮರಿಬಾರ್ದು. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ ನೀವು ಕೊಡತಕ್ಕಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನು ಉಳಿಸಿದ ಹಾಗಾಗ್ತದೆ. ಒಂದು ಜೀವಿಯ ಪ್ರಾಣವನ್ನು ಉಳಿಸಿದ ಪುಣ್ಯದ ಫಲ ನಿಮಗೆ ಸಹ ಸಿಗುತ್ತೆ. ಶುಭವಾಗಲಿ, ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ತಿಂಗಳಲ್ಲಿ ಪ್ರತಿನಿತ್ಯ ಬೆಳಗ್ಗಿನ ಜಾವ 4:45 5 ಗಂಟೆ ಒಳಗಡೆ ಅಥವಾ 5:15 ಒಳಗಡೆ ನೀವೇನು ಮಾಡಬೇಕು ಅಂದರೆ ಗಣಪತಿ ಪಂಚರತ್ನಂ ಸ್ತೋತ್ರದ ಪಠಣವನ್ನು ಮಾಡಿ. ಗಣಪತಿ ಪಂಚರತ್ನಂ ಸ್ತೋತ್ರದ ಪಠಣವನ್ನು ಮಾಡೋದ್ರಿಂದ ಹೆಚ್ಚಿನ ಶುಭ ಫಲವನ್ನು ನೀವು ಪಡ್ಕೊಳ್ಳೋಕ್ಕೆ ಸಾಧ್ಯವಿದೆ. ಅನಿಷ್ಟಾರಿಷ್ಟ ಫಲಗಳಿಂದ ಒಂದಷ್ಟು ದೂರವಾಗಬಹುದು. ಗಣಪತಿ ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡೋದು ಮರಿಬೇಡಿ. ಒಳ್ಳೆಯದಾಗಲಿ. ಇದಾಗಿತ್ತು
ಜುಲೈ ತಿಂಗಳ ಮಾಸ ಭವಿಷ್ಯ ಸಿಂಹರಾಶಿಯವರಿಗೆ ಹೇಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.